ಆಸ್ಪತ್ರೆಗೆ ಹೋಗುವಾಗ 10 ಲಕ್ಷ ಆಗ್ಬೋದು ಅಂತ ಒಂದು ಎಸ್ಟಿಮೇಟ್ ಇರುತ್ತೆ. ಅದು 10 ಲಕ್ಷದಿಂದ 35 ಲಕ್ಷಕ್ಕೆ ಹೋಗುತ್ತೆ. ಕಣ್ಣಾರೆ ನೋಡಿರುವಂತಹ ನೋವು ಇನ್ನು 3 ಲಕ್ಷ ಕಟ್ಟಬೇಕು, ಅವ್ರಿಗೆ ಕಟ್ಟಕ್ಕಾಗಿಲ್ಲ. ಅವ್ರ ನೋವು ನೋಡಿದ್ದೀನಿ, ಬರೀ 25,000 ಕೊಡಿಸಿದೆ ನಾನು ಆ ಟೈಮಲ್ಲಿ. ಆ 35 ಲಕ್ಷಕ್ಕೆ ನನಗೆ ವಾಪಸ್ ಮತ್ತೆ ಸ್ಕ್ಯಾನಿಂಗ್ ಬರೋಕ್ಕೆ ದುಡ್ಡು ಇರಲಿಲ್ಲ. ಅಟ್ಲೀಸ್ಟ್ ಇದು ಮಾಡಿದ್ರೆ ತುಂಬ ಖುಷಿ ಆಯಿತು ಅಂತ. ಒಂದು ನಾವು ಆ ಕಾನ್ಸೆಪ್ಟನ್ನ ಮಾಡಬೇಕಾದಾಗ ಅದ್ರ ಹಿಂದೆ ಕಥೆಗಳಿದೆ ತುಂಬ. ಓಕೆ, ಹೇಳಿ. ಈಗ ನಾವು ಎಲ್ಲೋ ಒಂದು ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಒಬ್ಬ ಮೆಕ್ಯಾನಿಕ್ ಅವನು ಅಡ್ಮಿಟ್ ಆಗ್ತಾನೆ. ಆಸ್ಪತ್ರೆಗೆ ಹೋಗುವಾಗ 10 ಲಕ್ಷ ಆಗ್ಬೋದು ಅಂತ ಒಂದು ಎಸ್ಟಿಮೇಟ್ ಇರುತ್ತೆ. ಅದು 10 ಲಕ್ಷದಿಂದ 35 ಲಕ್ಷಕ್ಕೆ ಹೋಗುತ್ತೆ. 35 ಲಕ್ಷಕ್ಕೆ ಹೋದ ಸಂದರ್ಭದಲ್ಲಿ ಕಣ್ಣಾರೆ ನೋಡಿರುವಂತಹ ಒಂದು ನೋವು. ಹಾಂ, ನೋಡಿದ್ದೀನಿ. ಯಾಕಂದರೆ ನನಗೆ ಅದು ಅಡ್ಮಿಟ್ ಆಗೋದು ಮುಂಚೆ ಏನಾದರೂ ನಮಗೆ ಗೊತ್ತಾಗಿದ್ರೆ ಅಟ್ಲೀಸ್ಟ್ ನಾನು ಐ ವುಡ್ ಹ್ಯಾವ್ ಹೆಲ್ಪ್ ಹಿಮ್. ಓಕೆ, ಅಲ್ಲಿ ಬೇಡ, ಇಂಥ ಕಡೆ ಆದರೂ ಮಾಡ್ಬೋದು. ಇಲ್ಲಾಂದರೆ ಅದೇ ಆಸ್ಪತ್ರೆಯಲ್ಲಿ ನಾನು ಟ್ರೈ ಮಾಡ್ಬೋದಾಗಿತ್ತು. ಎಷ್ಟಾದರೂ ಉಳಿದೇನೋ ಒಂದು ಉದ್ದೇಶ. ಸೊ ಆಲ್ರೆಡಿ ಅಡ್ಮಿಟ್ ಆಗಿ ಹೋಗಿದೆ ಅವನು. ಹಿ ವಾಸ್ ಏನೋ ಕಾನ್ಷಿಯಸ್ ಇರಲಿಲ್ಲ ಆ ಕ್ಷಣದಲ್ಲಿ. ಇಲ್ಲಾಂದ್ರೆ ಅವ್ನು ನನಗೆ ಕಾಲ್ ಮಾಡ್ತಾ ಇದ್ನೇನೋ. ಬಟ್ ಅವರು ಬ್ರದರು ಮತ್ತು ವೈಫು ಎಲ್ಲ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅದಾದಮೇಲೆ 10 ಲಕ್ಷದಿಂದ 35 ಲಕ್ಷಕ್ಕೆ ಹೋಗುತ್ತೆ. 35 ಲಕ್ಷಕ್ಕೆ ಹೋದ ಸಂದರ್ಭದಲ್ಲಿ ದಿನ ಕಟ್ಟಬೇಕು ಆಸ್ಪತ್ರೆಗೆ. ಇನ್ಶೂರೆನ್ಸ್ ಇದ್ದಿದ್ದು ಅರೌಂಡ್ 5 ಲ್ಯಾಕ್ಸ್ ಇರುತ್ತೆ. ಆಲ್ಮೋಸ್ಟ್ 30 ಕೈಯಿಂದ ಕಟ್ಟಬೇಕಂತ ಸಂದರ್ಭ. ಸೊ ಅಂಥ ಸಂದರ್ಭದಲ್ಲಿ ಅವರು ಎಗೇನ್ ಅವ್ರ ವೈಫು ಜ್ಯುವೆಲ್ರಿನ ಪ್ಲೆಡ್ಜ್ ಮಾಡಿ ತರ್ತಾರೆ. ಮನೆಯಿಂದ ಅವ್ರ ಮನೆಯಿಂದ ಎಲ್ಲೋ ತರ್ತಾರೆ. ಎಲ್ಲ ಕಡೆಯೂ ದುಡ್ಡನ್ನು ಇದು ಮಾಡಿ ಕೊನೆಗೆ ಲಾಸ್ಟಿಗೆ ನನಗೆ ಫೋನ್ ಬರುತ್ತೆ, ಇನ್ನೂ 3 ಲಕ್ಷ ಕಟ್ಟಬೇಕು, ಅವ್ರಿಗೆ ಕಟ್ಟೋಕ್ಕಾಗಿಲ್ಲ. ಆ ಟೈಮಲ್ಲಿ ಅವನಿಗೆ ಕಾನ್ಷಿಯಸ್ಸಿಂದ ಅವನು ಅಂದರೆ ಕಾನ್ಷಿಯಸ್ ಇರ್ತಾನೆ, ಸ್ವಲ್ಪ ಚೇತರಿಕೆ ಆಗಿರುತ್ತೆ. ಅಲ್ಲಿಂದ ಅವನು ಹೇಳಿರ್ತಾನೆ ಒಂದು ಸರಿ ಫೋನ್ ಮಾಡೋದಕ್ಕೆ ನನಗೆ ಮಾಡ್ತಾನೆ. ಬಿಕಾಸ್ ಇದು ವೈದ್ಯ ಬಂದು ಹುಟ್ಟೋಕ್ಕಿಂತ ಮುಂಚೆನೇ ನಾವು ವೈದ್ಯರ ಜೊತೆ ಈ ಆಸ್ಪತ್ರೆ ಜೊತೆ ಒಂದು ಸಂಬಂಧನ ಮೊದಲೇ ಹೊಂದಿದ್ವಿ. ನೀವು ಹಲವಾರು ವರ್ಷದಿಂದ ಮಾಧ್ಯಮದಲ್ಲೇ ಕೆಲಸ ಮಾಡ್ತಾ ಇದ್ದೀರಿ. ಹೌದು, ಮಾಧ್ಯಮದಲ್ಲಿ ಇದ್ದಾಗಲೇ ಸಾಕಷ್ಟು ವೈದ್ಯರು, ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆ ವೈದ್ಯರು ಕೂಡ ನಂಗೆ ಪರಿಚಯ ಇತ್ತು. ಸೊ ಯಾರಾದರೂ ನನಗೆ ಫ್ರೆಂಡ್ ಸರ್ಕಲ್ ಯಾರಾದರೂ ಕೇಳಿದಾಗ ಅವರಿಗೆ ನಾವು ಹೇಳ್ತಾ ಇದ್ವಿ ಇಂಥ ಆಸ್ಪತ್ರೆ, ಅವರಿಗೆ ಅಪಾಯಿಂಟ್ಮೆಂಟ್ ಕೂಡ ತಗೊಡ್ತಾ ಇದ್ವಿ. ಜೊತೆಗೆ ಬಿಲ್ ಕಮ್ಮಿ ಮಾಡಬೇಕಾ ಅಂಥ ಕ್ಷಣದಲ್ಲಿ ಅದನ್ನು ಕೂಡ ನಾವು ಹೇಳ್ತಾ ಇದ್ವಿ. ಅದನ್ನೇ ಈಗ ನಾವು ಅದನ್ನು ಚೇಂಜ್ ಮಾಡಿದ್ವಿ. ಬಿಕಾಸ್ ಈ ಥರದ್ದು ನೋಡಿದ್ವಿ. ಅವ್ರ ನೋವು ನೋಡಿದ್ದೀನಿ. ಆ 3 ಲಕ್ಷ ಕೊಡೋ ಟೈಮಲ್ಲಿ ನನಗೆ ಫೋನ್ ಮಾಡಿದಾಗ ನಾನು ಹೋದೆ. ಬರೀ 25,000 ಕೊಡಿಸಿದೆ ನಾನು ಆ ಟೈಮಲ್ಲಿ. ಆ 35 ಲಕ್ಷಕ್ಕೆ ಅದಕ್ಕೆ ಭಾಳ ಹೋರಾಡಿದ್ವಿ. ಅದು ಆ ಕಾರ್ಪೊರೇಟ್ ಆಫೀಸಿಗೆ ಫೋನ್ ಮಾಡಿ ಅಲ್ಲಿ ಎಲ್ಲಿಂದನೋ ಹಾಗೆ ಏನೇನೋ ಮಾಡಿದ್ರು. ಲಾಸ್ಟಿಗೆ ಅಟ್ಲೀಸ್ಟ್ ಅಂದ್ಕೊಂಡೆ 35 ಲಕ್ಷದಲ್ಲಿ ಒಂದು 3 ಲಕ್ಷ ಅವನಿಗೇನಾದರೂ ಕಮ್ಮಿ ಆಗಿದರೆ ಎಷ್ಟು ಹೆಲ್ಪ್ ಆಗೋದು. ಬರೀ 25,000 ಲಾಸ್ಟಿಗೆ ಕೊಟ್ಟರು, ಇಲ್ಲಾಂತಿಲ್ಲ, ಏನಾದ್ರು ಮಾಡಿದ್ವಿ. ಬಟ್ ಆ 25,000 ಕೊಟ್ಟೋದಕ್ಕೆ 10 ಸರಿ ಆ ಹುಡುಗ ಅವ್ರ ತಮ್ಮ ನಂಗೆ ವಾಪಸ್ ಮತ್ತೆ ಸ್ಕ್ಯಾನಿಂಗ್ ಬರೋಕ್ಕೆ ದುಡ್ಡು ಇರಲಿಲ್ಲ, ಅಟ್ಲೀಸ್ಟ್ ಇದು ಮಾಡಿದ್ರೆ ತುಂಬ ಖುಷಿ ಆಯಿತು ಅಂತ. ಅವಾಗ ಮಾನಸಿಕ ಭಾಳ ಬೇಜಾರಾಯಿತು. ಅಂದ್ಕೊಂಡ್ವಿ. ಅವತ್ತು ಡಿಸೈಡ್ ಮಾಡಿದ್ವಿ, ಇಲ್ಲ ಇದಕ್ಕೆ ಏನಾದರೂ ಮಾಡಬೇಕು. ಯಾಕಂದರೆ ಎಲ್ಲರ ಪರಿಸ್ಥಿತಿ ಆಗಿರೋದಿಲ್ಲ. ನಿಮ್ಮ ಹತ್ರ ದುಡ್ಡಿದೆ, ನೀವು ಕಟ್ತೀರಾ. ದುಡ್ಡಿಲ್ದವ್ರ ಕಥೆ ಏನು? ಈಗ ನಿಮ್ಮ ಹತ್ರ ದುಡ್ಡಿದೆ, ನೀವು ಸುಮ್ಮನೆ ಯಾಕೆ ಕಟ್ಟಬೇಕು? ಏನಾದರೂ ಅದಕ್ಕೊಂದು ರೀಸನ್ ಇರಬೇಕಲ್ಲ. ಪ್ರತಿಯೊಂದಕ್ಕೂ ಒಂದು ಹಿಡ್ತಾ ಇರಬೇಕು. ಸೊ ಅದನ್ನು ಅಂದ್ಕೊಂಡು ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿದ್ವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ನಂಬರ್ 8535 853589ಗೆ ಕರೆ ಮಾಡಿ.